ಕೇಂದ್ರದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡಿದ್ವಿ. ಈಗ ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಬಿಜೆಪಿ ಪಾಳೆಯದಲ್ಲಿ ಬಂಡಾಯದ ಬೆಂಕಿ ಮುಂದುವರೆದಿದೆ. ಈ ಬಂಡಾಯವನ್ನ ಶಮನ ಮಾಡೋದಕ್ಕೆ ಅಂತಲೇ ಮೊನ್ನೆ ಒಂದು ಸಭೆ ನಡೆಯಿತು. ಆ ಸಭೆಯಲ್ಲೂ ಕೂಡ ಅಸಮಾಧಾನ ಸ್ಫೋಟ ಆಗಿದೆ. ಅಶ್ವಥ್ ನಾರಾಯಣ್ ಮನೆಯ ಸಭೆಯಲ್ಲೂ ಅಸಮಾಧಾನ ಸ್ಫೋಟ ಆಗಿದೆ. ಬಂಡಾಯ ಶಮನ ಮಾಡೋದಕ್ಕೆ ಅಂತ ನಡೆದ ಸಭೆಯಲ್ಲೇ ಅಸಮಾಧಾನ. ಬಿಜೆಪಿ ನಾಯಕರಿಗೆ ನೇರ ಪ್ರಶ್ನೆ ಮಾಡಿದ್ರು ಅರವಿಂದ್ ಲಿಂಬಾವಳಿ. ಈಗ ನೆನಪಾದ್ವಾ ನಾವು? ಈಗ ಯಾಕೆ ಕರೆದು ಸಭೆ ಮಾಡ್ತಾ ಇದ್ದೀರಿ? ಯಾರಾದ್ರೂ ಇಲ್ಲಿ ತನಕ ನಮ್ಮನ್ನ ಸಂಪರ್ಕ ಮಾಡಿದ್ರ ಅಂತ ಅರವಿಂದ್ ಲಿಂಬಾವಳಿ ಸಭೆಯಲ್ಲಿ ಪ್ರಶ್ನೆ ಮಾಡ್ತಾರೆ. ಈಗ ಸಭೆ ಕರೆದ ಉದ್ದೇಶ ಏನು ಅಂತ ಲಿಂಬಾವಳಿ ಸಿಟ್ಟಾಗ್ತಾರೆ. ಮೊನ್ನೆ ಅಶ್ವಥ್ ನಾರಾಯಣ್ ಅವರ ಮನೆಯಲ್ಲಿ ನಡೆದಂತ ಸಭೆಯಲ್ಲಿ ಆಗಿದ್ದಿತ್ತು. ಲಿಂಬಾವಳಿಯ ಈ ಮಾತಿನಿಂದ ಸಭೆಯಲ್ಲಿದ್ದವರೆಲ್ಲ ತಬ್ಬಿಬ್ಬಾಗ್ತಾರೆ. 3 ದಿನದ ಹಿಂದೆ ಅಶ್ವಥ್ ನಾರಾಯಣ್ ಮನೆಯಲ್ಲಿ ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಅರವಿಂದ್ ಲಿಂಬಾವಳಿ ಕೇಳಿದಂತ ನೇರ ಪ್ರಶ್ನೆ. ಈಗ ನೆನಪಾದ್ವಾ ನಾವು? ಈಗ ಯಾಕೆ ಕರೆದು ಸಭೆ ಮಾಡ್ತಾ ಇದ್ದೀರಿ? ಈ ಸಭೆ ಉದ್ದೇಶ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಬಂಡಾಯದ ಬೆಂಕಿ ಬಿಜೆಪಿಯಲ್ಲಿ ಮುಂದುವರೆದಿದೆ. ಈ ಬಂಡಾಯವನ್ನ ಶಮನ ಮಾಡೋದಕ್ಕೆ ಅಂತ ಸೇರಿದಂತ ಸಭೆಯಲ್ಲೇ ಅಸಮಾಧಾನ ಸ್ಫೋಟ ಆಗಿದೆ. ಅರವಿಂದ್ ಲಿಂಬಾವಳಿ ಪ್ರಶ್ನೆ ಮಾಡ್ತಾರೆ ಬಿಜೆಪಿ ನಾಯಕರಿಗೆ, ಸಭೆಯಲ್ಲಿದ್ದವರಿಗೆ. ಈಗ ಯಾಕೆ ಕರೆದು ಸಭೆ ಮಾಡ್ತಾ ಇದ್ದೀರಿ? ಈಗ ನೆನಪಾದ್ವಾ ನಾವು ಅಂತ ಸಭೆಯಲ್ಲಿದ್ದವರೆಲ್ಲ ತಬ್ಬಿಬ್ಬಾಗ್ತಾರೆ. ಅಲ್ಲಿಗೆ ಬಿಜೆಪಿಯ ಈ ಬಂಡಾಯ ಶಮನ ಆಗಿಲ್ಲ, ಮುಂದುವರೆದಿದೆ. ಬಂಡಾಯ ಶಮನ ಮಾಡೋದಕ್ಕೆ ಅಂತ ಕರೆದ ಸಭೆಯಲ್ಲೇ ಅಸಮಾಧಾನ ಸ್ಫೋಟ ಆಗಿದೆ. ಅರವಿಂದ್ ಲಿಂಬಾವಳಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಸಭೆಯಲ್ಲಿ ಲಿಂಬಾವಳಿ ಮಾತಿಗೆ ಸದಾನಂದ ಗೌಡ್ರು ಬೆಂಬಲ ಕೊಡ್ತಾರೆ. ಸಿದ್ದೇಶ್ವರ ಜಾರಕಿಹೊಳಿಗೆ ಶಕ್ತಿ ಇಲ್ಲ ಅಂತ ಭಾವಿಸಬೇಡಿ, ನೀವು ತೇಪೆ ಹಚ್ಚೋ ಕೆಲಸ ಬಿಡಿ ಅಂತ ಸದಾನಂದ ಗೌಡ್ರು ಹೇಳ್ತಾರೆ. ಸಭೆಗೆ ಎಲ್ಲರನ್ನೂ ಕರೀರಿ, ಎಲ್ರಿಗೂ ಮಹತ್ವ ನೀಡಿ. ಜಿಎಂ ಸಿದ್ದೇಶ್ವರ್, ಜಾರಕಿಹೊಳಿ ಕರಿಬೇಕಾಗಿತ್ತು. ಇಬ್ಬರಿಗೂ ರಾಜಕೀಯ ಶಕ್ತಿ ಇಲ್ಲ ಅಂತ ನೀವು ಭಾವಿಸಿದ್ದೀರಾ? ಪ್ರಶ್ನೆ ಮಾಡ್ತಾರೆ ಸದಾನಂದ ಗೌಡ್ರು. ಎಲ್ಲರ ಮಾತನ್ನ ಕೇಳಿಸ್ಕೊಂಡ್ರು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ, ಸುಮ್ಮನೆ ಕೂತಿದ್ರು ವಿಜಯೇಂದ್ರ. ಜಿಲ್ಲೆಗಳಲ್ಲಿ ಒಗ್ಗಟ್ಟಿನ ಸಭೆ ನಡೆಸೋದಕ್ಕೆ ನಾಯಕರು ತೀರ್ಮಾನ ಮಾಡಿದ್ದಾರೆ. ಇದು ಮೊನ್ನೆ ನಡೆದಂತ ಸಭೆಲಾಗಿತ್ತು. ಅರವಿಂದ್ ಲಿಂಬಾವಳಿ ಸಿಡಿದೇಳ್ತಾರೆ ಸಭೆಯಲ್ಲಿ. ಈಗ ನೆನಪಾದ್ವಾ? ಈಗ ಯಾಕೆ ಕರೆದು ಸಭೆ ಮಾಡ್ತಾ ಇದ್ದೀರಿ? ಈ ಸಭೆ ಉದ್ದೇಶ ಏನು? ಅರವಿಂದ್ ಲಿಂಬಾವಳಿ ಮಾತಿಗೆ ಸಭೆಯಲ್ಲಿದ್ದವರೆಲ್ಲ ತಬ್ಬಿಬ್ಬಾಗ್ತಾರೆ. ಸದಾನಂದ ಗೌಡ್ರು ಆಗ ಮಾತಾಡ್ತಾರೆ. ಶಕ್ತಿಹೀನ ಅಂತ ಅಂದ್ಕೋಬೇಡಿ ಯಾರನ್ನು, ಎಲ್ಲರನ್ನೂ ಕರೆದು ಒಗ್ಗಟ್ಟಾಗಿ ಸಭೆ ಮಾಡಿ, ಆಗ್ಬೇಕಾಗಿರೋದನ್ನ ಚರ್ಚೆ ಮಾಡಿ ಅಂತ ಸದಾನಂದ ಗೌಡ್ರು ಸಭೆಯಲ್ಲಿ ಹೇಳ್ತಾರೆ. ಈ ಎಲ್ಲಾ ಮಾತುಗಳನ್ನ ಬಿವೈ ವಿಜಯೇಂದ್ರ ಕೇಳಿಸ್ಕೊಂಡ್ರು, ಆದ್ರೆ ಏನೂ ಮಾತಾಡಿಲ್ಲ, ಸೈಲೆಂಟ್ ಆಗಿದ್ರು ಸಭೆ. ಅಶ್ವಥ್ ನಾರಾಯಣ್ ಅವರ ಮನೆಯಲ್ಲಿ ನಡೆದಂತ ಸಭೆಲಾಗಿತ್ತು. ನಿಲುವು ಬದಲಿಸದಿರಲು ಬಿಜೆಪಿ ರೆಬೆಲ್ಸ್ ಟೀಮ್ ನಿರ್ಧಾರ ಮಾಡಿದೆ. ಅಶ್ವಥ್ ಮನೆಯ ಸಭೆಗೂ ಮುನ್ನ ಸಿದ್ದೇಶ್ವರ ಅವರ ನಿವಾಸದಲ್ಲಿ ಸಭೆ ಆಯಿತು. ಶಾಸಕ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ವಿಜಯೇಂದ್ರ ಬದಲಿಸಬೇಕು ಅನ್ನೋದು ನಮ್ಮ ಬೇಡಿಕೆ, ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು, ಇದು ರೆಬೆಲ್ಸ್ ಬಣದವರು ತೆಗೆದುಕೊಂಡಂತ ನಿರ್ಧಾರ. ಬಿಜೆಪಿ ಪಾಳೆಯದಲ್ಲಿ ಬಂಡಾಯದ ಬೆಂಕಿ ಅಲ್ಲಿಗೆ ಮುಂದುವರೆದಿದೆ. ನಾವೇನ್ ತೀರ್ಮಾನ ತಗೊಂಡಿದ್ವೋ ಅದಕ್ಕೆ ನಾವು ಬದ್ಧರಾಗಿರ್ಬೇಕು, ಆ ತೀರ್ಮಾನವನ್ನ ಬದಲಿಸಬಾರ್ದು, ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ ರೆಬೆಲ್ಸ್ ಬಣ ತೀರ್ಮಾನ ಮಾಡಿದೆ. ಅಲ್ಲಿಗೆ ಬಂಡಾಯದ ಬೆಂಕಿ ಬಿಜೆಪಿ ಪಾಳೆಯದಲ್ಲಿ ಮುಂದುವರಿತಾ ಇದೆ. ತಮ್ಮ ನಿಲುವು ಯಾವುದೇ ಕಾರಣಕ್ಕೂ ಬದಲಾಗಬಾರದು ಅಂತ ರೆಬೆಲ್ಸ್ ಟೀಮ್ ನಿರ್ಧಾರ ಮಾಡಿದೆ. ಶಾಸಕ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದಿದ್ದ ಸಭೆ, ಅಶ್ವಥ್ ನಾರಾಯಣ್ ಅವರ ಮನೆಯಲ್ಲಿ ಸಭೆ ನಡೆಯಿತು. ಅದಕ್ಕೂ ಮುನ್ನ ಜಿಎಂ ಸಿದ್ದೇಶ್ವರ್ ಅವರ ಮನೆಯಲ್ಲಿ ಸಭೆ ನಡೆದಿತ್ತು. ಆ ಸಭೆಯಲ್ಲೇ ರೆಬೆಲ್ಸ್ ಟೀಮ್ನ ನಾಯಕರು ತೀರ್ಮಾನಕ್ಕೆ ಬಂದಿದ್ದಾರೆ. ನಮ್ಮ ನಿಲುವು ಯಾವುದೇ ಕಾರಣಕ್ಕೂ ಬದಲಾಗಬಾರದು, ಯಾರೇ ಸಮಾಧಾನ ಪಡಿಸಲಿ, ನಮ್ಮ ನಿಲುವು ಒಂದೇ, ಆ ನಿಲುವನ್ನ ನಾವು ಬದಲಾಯಿಸಬಾರದು, ಎಲ್ಲರೂ ಒಗ್ಗಟ್ಟಾಗಿರಬೇಕು, ಅದೇ ನಿಲುವಿಗೆ ಬದ್ಧರಾಗಿರಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ ರೆಬೆಲ್ಸ್ ಟೀಮ್ನ ನಾಯಕರು. ಅಲ್ಲಿಗೆ ಬಿಜೆಪಿ ಪಾಳೆಯದಲ್ಲಿ ಬಂಡಾಯದ ಬೆಂಕಿ ಇನ್ನೂ ದಗದಗಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.